ಎಲ್ಲವೂ ಮುಗಿದು ಹೋಗಿದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಜಾರಾಗ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಪ್ಪಾಜಿ ನಾಡಗೌಡ ಗರಂ ಆಗಿದ್ದಾರೆ. ಒಬ್ಬ ಹೊಸ ಸಿಎಂ ಇದ್ದಾನೆ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದನ್ನೇ ರಾಜಕೀಯ ಅನ್ನೋದು. ನನಗೆ ಇದೆಲ್ಲವೂ ಅನುಭವ ಆಗಿದೆ. ನಿಷ್ಠಾವಂತರು ಪಕ್ಷದಲ್ಲಿ ಕಾಲು ಕಟ್ಟಿಕೊಂಡು ಇರೋರಿಗೆ ಈ ರೀತಿ ಆಗ್ತಾ ಇದೆ. ನಾನು ಪಕ್ಷ ಬಿಟ್ಟು ಎಲ್ಲಿಯೂ ಹೋಗುವ ಪ್ರಶ್ನೆ ಇಲ್ಲ. ಆದ್ರೆ ಇದೆಲ್ಲ ಸರಿಯಾಗಿ ನಡೀತಾ ಇಲ್ಲ ಅಂತ ಅಪ್ಪಾಜಿ ನಾಡಗೌಡ ಗರಂ ಆಗಿಬಿಟ್ಟಿದ್ದಾರೆ. ನೋಡಿ, ಸಹಜವಾಗಿ ಯಾರಿಗೇ ಆದ್ರೂ ಕೂಡ ಈ ಆಕಾಂಕ್ಷಿ ಇರ್ತಾರೆ. ಅವ್ರಿಗೆ ಕೈ ತಪ್ಪಿದಂತಹ ಸಂದರ್ಭದಲ್ಲಿ ಅವಕಾಶ ಸಿಟ್ಟಾಗೆ ಆಗ್ತಾರೆ. ಈಗ ಅಪ್ಪಾಜಿ ನಾಡಗೌಡ ಅವರು ಮಾತಾಡಿದ್ದಾರೆ. ಏಕವಚನದಲ್ಲಿನೇ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ವಿರುದ್ಧ. ನೋಡೋಣ ಬನ್ನಿ. ದಿಸ್ ಇಸ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ ಪಕ್ಷ ಒಲಿತೋ ಅದು ಗೊತ್ತಾಗೋದಿಲ್ಲ. ಕಾದ್ ನೋಡೋಣ. ಎಲ್ಲ ಮುಗಿದು ಹೋಗಿದೆ. ಇನ್ನೇನು ಇಲ್ಲ. ಸಿ ಎಂ ಬೇರೆ ವಿಷಯಕ್ಕೆ ಭೇಟಿ ಮಾಡಕ್ಕೆ. ದೇರ್ ವಾಸ್ ಸಮಥಿಂಗ್ ಅದರ್ ದನ್ ದ್ಯಾಟ್. ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ದ ಎಫರ್ಟ್ಸ್ ಐ ಹ್ಯಾಡ್ ಪುಟ್ ಇನ್ ಫಾರ್ ಮೈ ಕ್ಯಾಂಡಿಡೇಚರ್. ಅದು ಅವ್ರಿಗೆ ಬಿಟ್ಟು ವಿಚಾರ. ನಾನು ಹೆಂಗೆ ಹೇಳಕ್ಕಾಗತ್ತೆ? ನಾವು ಹೆಂಗೆ ಹೇಳಕ್ ಬರುತ್ತೆ? ಅವ್ರಿಗೆ ಬಿಟ್ಟಿದ್ದ ವಿಚಾರ. ಚುನಾವಣೆ ಪ್ರಶ್ನೆ ಏನಾಗುತ್ತೋ ನೋಡೋಣ ಮುಂದೆ. ಈಗ ಇನ್ನೂ ಭಾಳ ದಿವಸ ಇದೆ. ಚುನಾವಣೆ ಇಷ್ಟು ಬೇಗ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಹೊಸ ಸಿ ಎಂ ಇದ್ದಾನೆ. ಒಳ್ಳೇದಾಗ್ಲಿ, ಹಾರೈಸೋಣ. ಆಲ್ ದ ಬೆಸ್ಟ್. ಬೇಸರ ಅನ್ನೋಕ್ಕಿಂತ ಒಂದ್ ಕಡೆ ಬೇಸರ ಇಲ್ಲ. ನನಗೆ ಅನುಭವ ಆಗಿಬಿಟ್ಟಿದೆ. ಇದು ಅನುಭವ ಆಗಿಲ್ಲ ಅಂದ್ರೆ ಬೇಸರ ಆಗ್ತಾ ಬಂದಿಗೆ ಬೇಸರ ಆಗುತ್ತೆ. ಐ ಫೀಲ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟು ನಾಟ್ ಟು ಮೀ. ಈ ರೀತಿ ಆಗಿದೆ ಅನ್ನೋದು ಬೇಜಾರಾಗ್ತಾ ಇದೆ. ಅಷ್ಟೇ ಬೇಜಾರ. ಆ ಬೇಸರ ಇದೆ. ನನಗೇನು ಇಲ್ಲ ಡಿಸ್ಟರ್ಬೆನ್ಸ್ ಅದೇ ಅನ್ನೋಕ್ಕಿಂತ ಏನಾಗಿದೆ, ಇವತ್ತು ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲು ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದ್ದೀವಿ. ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋಂಥ ಬೇಜಾರಾಗ್ತದೆ.